ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇ ವಿಜಿ ವರ್ಲ್ಡ್. ನಾನು ನಿಮ್ಮ ಅಶ್ವಿನಿ ಗೌತಮ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಮಕಾನ. ಈ ರೆಸಿಪಿನ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ನನ್ನ ಕಡೆಯಿಂದ ಸಾರಿ. ತುಂಬ ತಡವಾಗಿ ಈ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಈ ರೀಸನ್ಗೋಸ್ಕರ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ, ಸೊ ಸಾರಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ನೀವು ಈಸಿಯಾಗಿ ನನ್ನ ವೀಡಿಯೋನ ನೋಡ್ಬೋದು. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಎಲ್ಲ ಮಕಾನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮಕಾನ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ಮಖಾನ ಅಂದರೆ ಕಮಲದ ಹೂವಿನ ಬೀಜಗಳು, ಅಂದರೆ ತಾವರೆ ಹೂವಿನ ಬೀಜಗಳು. ಇದನ್ನು ಇಂಗ್ಲೀಷಲ್ಲಿ ಫಾಕ್ಸ್ ನಟ್ಸ್ ಅಂತಾರೆ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಅದನ್ನೆಲ್ಲ ತಿಳ್ಕೊಬೇಕಂತಂದರೆ ನೀವು ಎಲ್ಲೂ ಸ್ಕಿಪ್ ಮಾಡ್ದಿರ ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿದರೆ ನಿಮಗೆ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ತಿಳ್ಕೊಬಹುದು. ಸೊ ಮಖಾನ ಎಲ್ಲ ಕ್ರಿಸ್ಪಿ ಆಗಿದೆ, ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಾದ್ಮೇಲೆ ಅದರಲ್ಲಿ ಬಾದಾಮಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬಾದಾಮ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ವಿಟಮಿನ್ ಇ, ಹೆಲ್ದಿ ಫ್ಯಾಟ್ಸ್ ಆ್ಯಂಡ್ ಫೈಬರ್ ಇದೆ. ಇದು ಬ್ರೈನ್ ಫಂಕ್ಷನ್ನ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡೋದಲ್ಲದೆ ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈಗ ಬಾದಾಮಿಗಳೆಲ್ಲ ಚೆನ್ನಾಗಿ ಹಾಫ್ ಫ್ರೈ ಆದಮೇಲೆ ಇದರಲ್ಲಿ ಗೋಡಂಬಿಗಳು, 2 ಒಣಮೆಣ್ಸಿನ್ಕಾಯಿ ಆ್ಯಂಡ್ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಗೋಡಂಬಿಲೂ ಅಷ್ಟೇ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ಇದರಲ್ಲಿ ಕಾಪರು, ಮೆಗ್ನೀಷಿಯಮು, ಜಿಂಕು ತುಂಬ ರಿಚ್ ಆಗಿದೆ. ಇದರಿಂದ ಬೋನ್ ಮತ್ತು ನರ್ವ್ಸ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಇದರಲ್ಲೂ ಹೆಲ್ದಿ ಫ್ಯಾಟ್ಸ್ ಇದೆ. ನೆಕ್ಸ್ಟ್ ಇದರಲ್ಲಿ ನಾವು ಎಲ್ಲ ಸೀಡ್ಸನ್ನು ಹಾಕೊಳ್ಳೋಣ. ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ವಾಟರ್ಮೆಲನ್ ಸೀಡ್ಸನ್ನು ಹಾಕೊಳ್ಳೋಣ. ಈ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜದಲ್ಲೂ ಅಷ್ಟೇ ತುಂಬ ಒಳ್ಳೆ ವಿಟಮಿನ್ ಇ ಮತ್ತು ಸೆಲೆನಿಯಮ್ ಅಂತ ಹೇಳಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಸ್ಕಿನ್ನು, ಹೇರ್ ಮತ್ತು ಇಮ್ಯುನಿಟಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜಗಳು. ಇದರಲ್ಲೂ ಮ್ಯಾಗ್ನೀಷಿಯಮು, ಜಿಂಕು, ಐರನ್ನು ತುಂಬ ಹೇರಳವಾಗಿದೆ. ಇದು ಇಮ್ಯುನಿಟಿ ಮತ್ತು ಹಾರ್ಟ್ ಹೆಲ್ತ್ಗೆ ಬೂಸ್ಟ್ ಮಾಡುತ್ತೆ. ಸೊ ಎಲ್ಲ ಸೀಡ್ಸ್ ಹಾಕ್ಕೊಳ್ತಿದ್ದಂಗೆ ಸ್ಟವ್ ಆಫ್ ಮಾಡಿಕೊಂಡು ಪಿಸ್ತಾನ ಹಾಕ್ಕೊಂಡು ಆ್ಯಂಡ್ ಸ್ವಲ್ಪ ಮಿಕ್ಸ್ ಮಾಡಿ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಟೇಸ್ಟಿಗೆ ತಕ್ಕಂಗೆ ಖಾರ, ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಪಿಂಕ್ ಸಾಲ್ಟ್ ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು. ಆ್ಯಂಡ್ ಲಾಸ್ಟಲ್ಲಿ ಒಣ ದ್ರಾಕ್ಷಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನಂತರ ಇದಕ್ಕೆ ಮಖಾನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲಿ ಬಳಸಿರೋಂಥ ವಾಟರ್ಮೆಲನ್ ಸೀಡ್ಸ್, ಅದು ಕೂಡ ಪ್ರೋಟೀನ್ ಮತ್ತು ಐರನ್ನಲ್ಲಿ ತುಂಬಾ ರಿಚ್ ಆಗಿದೆ. ಮೆಟಬಾಲಿಸಮ್ಗೆ ತುಂಬಾ ಒಳ್ಳೆಯದು. ಸ್ಕಿನ್ ಮತ್ತು ಹೇರ್ ಹೆಲ್ತೂ ಇಂಪ್ರೂವ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಪಿಸ್ತಾನೂ ಅಷ್ಟೇ ತುಂಬ ಒಳ್ಳೆ ಫೈಬರು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದ್ದಾವೆ ಅದರಲ್ಲಿ. ಇದರಿಂದ ಕಣ್ಣಿನ ಹೆಲ್ತ್ಗೆ ತುಂಬ ಒಳ್ಳೆಯದು. ವೆಯ್ಟ್ ಕಂಟ್ರೋಲ್ ಮತ್ತು ಡೈಜೆಷನ್ಗೂ ತುಂಬ ಒಳ್ಳೆಯದು. ಆ್ಯಂಡ್ ಲಾಸ್ಟ್ ಒನ್ ರೈಸಿನ್ಸ್, ಒಣ ದ್ರಾಕ್ಷಿ. ಇದು ನ್ಯಾಚುರಲ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ಪೊಟ್ಯಾಷಿಯಮು. ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಇದರಿಂದ ಬೋನ್ಸ್ ಮತ್ತು ಡೆಂಟಲ್ ಹೆಲ್ತಿಗೂ ತುಂಬ ಒಳ್ಳೆಯದು. ಸೊ ಒಟ್ಟಾರೆಯಾಗಿ ಇದು ಒಂದು ಹೆಲ್ದಿ ಸ್ನ್ಯಾಕ್ಸ್ ಆ್ಯಂಡ್ ಇದರಲ್ಲಿ ಪ್ರೋಟೀನು, ಫೈಬರು, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಮಿನರಲ್ಸ್ ತುಂಬ ರಿಚ್ ಆಗಿರೋದ್ರಿಂದ ಇಮ್ಯುನಿಟಿ, ಬೋನ್ ಸ್ಟ್ರೆಂತ್, ಬ್ರೈನ್ ಹೆಲ್ತ್, ಡೈಜೆಷನ್, ಸ್ಕಿನ್ ಗ್ಲೋ ಮತ್ತು ಹಾರ್ಟ್ ಫಂಕ್ಷನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಮಖಾನದಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರೋದ್ರಿಂದ ಇದು ಡಯಾಬಿಟೀಸ್ ಇರೋರಿಗೆ ತುಂಬ ಒಳ್ಳೆ ಸ್ನ್ಯಾಕ್ಸ್. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿ ಸ್ಕೂಲ್ಗೂ ಕಳಿಸ್ಬೋದು. ನೋಡಿಲಿ ನನ್ನ ಮಗ ಆಲ್ರೆಡಿ ತಿನ್ನೋದಕ್ಕೆ ಶುರು ಮಾಡಿಬಿಟ್ಟ. ಆ್ಯಂಡ್ ಈ ಮಖಾನ ಬೆನಿಫಿಟ್ಸ್ನೆಲ್ಲ ಹೇಳ್ತಾ ಹೋದರೆ ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಸೊ ಅದನ್ನೆಲ್ಲ ಲೀಸ್ಟ್ ಮಾಡಿದ್ದೀನಿ, ಒಮ್ಮೆ ನೋಡ್ಕೊಳ್ಳಿ. ಆ್ಯಂಡ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಯಾವುದೇ ಫುಡ್ ಆದರೂ ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೇ ಅದರ ಬೆನಿಫಿಟ್ಸ್ನ ಪಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.